ನಮ್ಮ ಬೆಳಗಾವಿ ಜಿಲ್ಲೆ ಆ, ಪ್ರವಾಸಿ ಪ್ರವಾಸಿ ತಾಣಗಳಲ್ಲಿ ಏನೇನು ಅರಣ್ಯ ಪ್ರದೇಶ ಒಳಗಡೆ ಇದ್ದಾವೆ ಅಲ್ಲಿ ಈಗ ವಾಟರ್ ಫಾಲ್ಸ್ ಅಲ್ಲಿ ನೀರು ಅವೈಲೇಬಲ್ ಇದೆ. ಸೊ ಇದನ್ನು ನೋಡಲಿಕ್ಕೆ ಎಲ್ಲ ಟೂರಿಸ್ಟ್ ಬರ್ತಾ ಇದ್ದಾರೆ. ಆ, ಈ ಸದ್ಯಕ್ಕೆ ಅಲ್ಲಿ ಸೇಫ್ ಇಲ್ಲ. ಫಾರೆಸ್ಟ್ ಒಳಗಡೆ ಹೋಗಿ ಸ್ವಯಂ ಪ್ರೇರಿತರಾಗಿ ರೂಟ್ಸ್ ಐಡೆಂಟಿಫೈ ಮಾಡಿಕೊಂಡು ಹೋಗಿ ಈ ಫಾಲ್ಸ್ ಅಲ್ಲಿ ರೀಲ್ಸ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಲಿಕ್ಕೆ ಅಡ್ವೆಂಚರ್ ಮಾಡೋದನ್ನು ನಾವು ಲಾಸ್ಟ್ ಇಯರ್ ನೋಟಿಸ್ ಮಾಡಿದ್ದೀವಿ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಖಾಂತರ ಒಂದು ನಿಷೇಧಾಜ್ಞೆಯನ್ನು ಹೊರಡಿಸಲಾಗಿದೆ. ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಫಾರೆಸ್ಟ್ ಮುಖಾಂತರ ಇರುವಂತ ರೂಟ್ಗಳನ್ನು ನಾವು ಸದ್ಯಕ್ಕೆ ಕ್ಲೋಸ್ ಮಾಡಿದ್ದೀವಿ. ಭಾರಿ ಮಳೆ ಆಗ್ತಾ ಇದೆ ಖಾನಾಪುರ ಸೈಡಲ್ಲಿ. ಸೊ ಈಗ ಚಿಕ್ಕಳೆ ಫಾಲ್ಸ್ಗೆ ಹೋಗೋ ದಾರಿ, ಪರವಾಡ ಫಾಲ್ಸ್ಗೆ ಹೋಗೋ ದಾರಿ, ಮತ್ತೆ ವಜ್ರಪೋಹ ಫಾಲ್ಸ್ಗೆ ಹೋಗೋ ದಾರಿ ಹಾಗೂ ಡೆಲ್ಟಾ ಫಾಲ್ಸ್ ಆ ಕಡೆ ಇದೆ. ಆದರೆ ನಮ್ಮ ಬೆಳಗಾವಿಯಿಂದ ಏನು ರೂಟ್ ಇದೆ ಅದನ್ನು ನಾವು ಸದ್ಯಕ್ಕೆ ನಿಷೇಧಿಸಿದ್ದೀವಿ. ಸೊ ಅಲ್ಲಿಂದ ಪ್ರವಾಸಿಗರು ಈಗ ಸದ್ಯಕ್ಕೆ ಹೋಗ್ಲಿಕ್ಕಿಲ್ಲ. ಆ್ಯಂಡ್ ಇದೇ ರೀತಿ ಮಳೆ ಇನ್ನೊಂದು 15-20 ದಿವಸ ಆಗಿದೆ ಅಂದರೆ ಆಗಸ್ಟ್ ಅಂತ್ಯದ ತನಕ ನಮಗೆ ಯಾವುದೇ ಕುಡಿಯುವ ನೀರಿನ ಪ್ರಾಬ್ಲಮ್ ಬರಲ್ಲ. ಬಹಳ ನಾವು ರೇಷನ್ ಮಾಡಿಕೊಂಡು ನೀರನ್ನು ಬಳಕೆ ಮಾಡ್ಕೊಳ್ತಾ ಇದ್ವಿ. ಈಗ ಮಳೆ ಆಗ್ತಾ ಇದೆ ಅಂತ ಹೇಳಿ ನಾವು ಮಿಸ್ಯೂಸ್ ಮಾಡಲಿಕ್ಕಿಲ್ಲ ನೀರು. ಯಾಕೆ ಅಂದರೆ ಮಾನ್ಸೂನಲ್ಲಿ ಮುಂಗಾರಿನಲ್ಲಿ ಬರಬೇಕಾಗಿರುವಂಥ ಮಳೆ ಪ್ರಮಾಣ ನಾವು ನೋಡಿದ್ದೀವಿ ಅಂದರೆ ಸರಿಸುಮಾರು ಒಂದು 30% ಇದರಲ್ಲಿ ಕಡಿಮೆ ಪ್ರಮಾಣ ನಮಗೆ ಈ ವರ್ಷ ಮಳೆ ಆಗ್ತಾ ಇದೆ. ಸೊ ಅದರಿಂದ ಬಹಳ ನೋಡಿಕೊಂಡು ಯೋಚನೆ ಮಾಡಿ ನಾವು ನೀರನ್ನು ನಾವು ಸಿಟಿಸನ್ಸ್ಗೆ ಕೊಡ್ತಾ ಇದ್ದೀವಿ. ಅವರು ಬಳಕೆ ಮಾಡಿಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಬಳಕೆ ಮಾಡಬೇಕು.